3. ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು. ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ. ಸೊ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮಾನ್ಯ ಶಿವಲಿಂಗೇಗೌಡರು ಏನು ಹೇಳ್ತಾ ಇದ್ರು, ಇಲ್ಲಿರುವಂತಹ ಪೇಷಂಟ್ಸ್ ನ ಅವರ ಬೇರೆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತದ್ದು, ಅಲ್ಲಿ ಪ್ರೊಸೀಜರ್ಸ್ ಮಾಡುವಂಥದ್ದು, ಸರ್ಜರಿಗಳು ಮಾಡುವಂಥದ್ದು, ಅದೆಲ್ಲ ಅದು ಕೂಡ ಒಂದು ಸಮಸ್ಯೆ ಆಗಿತ್ತು. ಇನ್ನೊಂದು, ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತಾ ಇತ್ತು. ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಎಮರ್ಜೆನ್ಸಿ ಇದ್ದಾಗ, ಈಗ ಯಾರೋ ಒಬ್ರು ಸ್ತ್ರೀ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು ನಮ್ಮಲ್ಲಿ ಸೇವೆಯಲ್ಲಿ ಇರ್ತಾರೆ, ಅವರು ಬೇರೆ ಕಡೆ IPD ಪೇಷಂಟ್ ಅವರು ತಗೊಂಡಿರ್ತಾರೆ. ಇಲ್ಲಿ ಎಮರ್ಜೆನ್ಸಿ ಆದಾಗ ಅವ್ರು ತುರ್ತಾಗಿ ಬರಬೇಕು, ಅವ್ರು ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ನಮಗೆ ತುರ್ತಾಗಿ ಅವ್ರು ಬರಲೇಬೇಕಾಗ್ತದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಬಹಳ ಕೆಟ್ಟ ಪರಿಣಾಮಗಳಾಗಿದೆ. ಅದಕ್ಕೆ ನಾವು IPDಯನ್ನು ತಗೋಬಾರ್ದು. ಅವರು IPDಯನ್ನು ನಾವು ನಿಷೇಧ ಮಾಡಿದ್ರೆ ಬಹಳಷ್ಟು ಒಂದು ಸಮಸ್ಯೆಗಳು ಇದಕ್ಕೆ ಪರಿಹಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆವಾಗ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ, ಅವರ ಒಂದು ಆದ್ಯತೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ. ಸೊ ಅದರಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರಿಂದ ಬಹುಶಃ ನಮ್ಮ ವೈದ್ಯರಿಗೆ ಬಹಳಷ್ಟು ಕೆಲವರಿಗೆ ಇದರಿಂದ ಸ್ವಲ್ಪ ಸಮಸ್ಯೆ ಮತ್ತು ಅವರು ಇದನ್ನ ವಿರೋಧನೂ ಕೂಡ ಮಾಡಬಹುದು ಸರ್ಕಾರಿ ವೈದ್ಯರು. ಆದರೆ ಎಲ್ಲ ಒಂದು ಏನು ಸುಧಾರಣಾ ಆಯೋಗ ಏನಿತ್ತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಬೇರೆ ಬೇರೆ ರಿಪೋರ್ಟ್ಸ್ ಅಲ್ಲೂ ಕೂಡ ಎಲ್ಲಾ ಕಡೆ ಸರ್ಕಾರಿ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾವು ಆದಷ್ಟು ಮಟ್ಟಿಗೆ ಅಲೋ ಮಾಡಬಾರ್ದು ಅಂತ. ಪರ್ಮನೆಂಟ್ ವೈದ್ಯರು ಕಾಂಟ್ರಾಕ್ಟ್ ಅಲ್ಲಿ ಕೂಡ ಇದು ಅಪ್ಲೈ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ, ಅವ್ರಿಗೂ ಇದು ಅಪ್ಲೈ ಆಗ್ತದೆ. ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ ಇದು. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ಕೆಲವರಿಗೆ ಇದರಿಂದ ಇದು ಕಹಿ ಆಗುತ್ತೆ. ಯಾರಿಗೆ ಖಾಸಗಿಯಲ್ಲಿ ಇವತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ, ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ. ಆದರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ, ಮುಂದಾಲೋಚನೆ ಹಿತದೃಷ್ಟಿಯಿಂದ, ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಈ ನಿಯಂತ್ರಣ ಕೂಡ ಆಗುತ್ತೆ. ತಾವೇನ್ ಹೇಳ್ತಾ ಇದ್ದೀರಾ ಅದರ ನಿಯಂತ್ರಣ ಕೂಡ ಇದ್ರ ಮುಖಾಂತರ ಮಾಡೋಕೆ ಸಾಧ್ಯ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ತಗೊಂಡಿರೋ ನಿರ್ಧಾರ ಸ್ವಾಗತ ಮಾಡೋಣ. ಆದರೆ ಈ ನಿರ್ಧಾರದಿಂದ ಈ ದಂಧೆ, ಇದೊಂದು ದಂಧೆ, ಇದು ನಿವಾರಣೆ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇಲ್ಲ. ಬಡವರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಏನ್ ಮಾಡ್ಬೇಕು ಹೇಳಿ. ಖಾಸಗಿ ವೈದ್ಯರು ಯಾವುದೇ ಕಾರಣದಿಂದ ಫ್ರೀಯಾಗಿ ಹೋಗಿ ಬೇಕಾದ್ರೆ ಟ್ರೀಟ್ಮೆಂಟ್ ಯಾರ್ದಾರ ರೈತರ ಮನೆಗೆ ಕೊಟ್ಟು ಬರಲಿ, ಇವನಿಗೆ ಕೊಟ್ಟು ಬರಲಿ. ಆದರೆ ಅವರು ಇಲ್ಲಿ ಸರ್ಕಾರ ದುಡ್ಡು ತಗೊಂಡು ಸರ್ಕಾರದಿಂದ ಅವ್ರು ಮತ್ತೆ OPD ತಗೊಂಡ್ರು ಅಷ್ಟೇ, ಯಾವ್ದು ತಗೊಂಡ್ರು ಅಷ್ಟೇ ಡಾಕ್ಟ್ರು ನಿಲ್ಲಲ್ಲ. ಅವ್ರದ್ದು ಒಂದೇನೋ ಕಂಡೀಷನ್ ಇದೆ, ನಮಗೆ ಕೊಡ್ತಕ್ಕಂಥ ಸವಲತ್ತುಗಳು ಸಾಕಾಗ್ತಾ ಇಲ್ಲ, ಅದನ್ನು ಹೆಚ್ಚಿಸ್ಲಿ ಅಂತಕ್ಕಂಥದ್ದು. ನೀವು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿ ಅವನನ್ನ ಯಾವುದೇ ಕಾರಣದಿಂದ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಕಾಯಿಲೆ 12 ಗಂಟೆ ಬರುತ್ತೆ, ಸ್ವಾಮಿ 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆರ್ಥೋಪೆಡಿಕ್ ಡಾಕ್ಟರ್ ಇರಲ್ಲ, ಖಾಸಗಿಗೆ ಹೋಗ್ಬೇಕು. ಅಲ್ಲ, ನೀವು ಇದು ಇಂಥ ಸಮಸ್ಯೆ ಬಗೆಹರಿಸ್ಬೇಕ್ರಿ. ಶಿವಲಿಂಗ ಅವ್ರೆ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ಹೇಳುವಂತ ವಿಚಾರ ಕೂಡ ಸತ್ಯ ಇದೆ. ಅವರು ಅದಕ್ಕೆ ಉತ್ತರ ಕೊಡಿ. ಈಗ ನಿಮ್ಮ ಪ್ರಶ್ನೆ ಏನು? ಈಗ ಚರ್ಚೆ ಪ್ರಶ್ನೋತ್ತರ ಮಾಡ್ಬಿಡಿ ಆಸ್ಪತ್ರೆನ. ಈಗ ನೀವೇನ್ ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ಸಾವಿರಾರು ಕೋಟಿ, ಎಲ್ಲ ಬಡವರಿಗೆ. ಪ್ರಕಾಶ್ ಕೋಲಿವಾಡ್ ಆಯ್ತು, ಮಂತ್ರಿಗಳೇ ಹೇಳೋ ಪ್ರಕಾರ ಪೂರ್ತಿ ನಿಷೇಧ ಮಾಡಿ ಅಂತ ಹೇಳ್ತಕ್ಕಂಥ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸವಲತ್ತುಗಳು ಕೊಡಿ ಅಂತ. ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ನೋಡಿಕೊಂಡು ಯಾವ ರೀತಿಯಾಗಿ ಈಗ ಫೋರ್ತ್ ಪೇ, ಈಗ ಹೊಸ ಪೇ ಕಮಿಷನ್ ಪ್ರಕಾರ ಎಲ್ಲ ಸಂಬಳಗಳ ವೇತನ ಎಲ್ಲ ಹೆಚ್ಚಾಗಿದೆ, ಅದು ಒಂದ್ ಕಡೆ ಆಗ್ತಾ ಇರ್ತದೆ. ವೇತನ ಹೆಚ್ಚು ಮಾಡುವಂತ ಸೌಲಭ್ಯ ಹೆಚ್ಚಿಕೊಡೋದು ಅದು ಒಂದ್ ಕಡೆ ಮಾಡೋಣ. ಈಗ ಇರುವಂತದ್ರಲ್ಲಿ ಇದ್ರ ಮುಖಾಂತರ ಸಾಕಷ್ಟು ಸುಧಾರಣೆ ಇದಿದೆ. ಯಾಕಂದ್ರೆ ನೀವು ನಾಳೆ ಬೇರೆ ವೈದ್ಯರ ಹತ್ರ ಮಾತಾಡಿ ನೋಡಿ, ಸುಧಾರಣೆ ಆಗ್ತದೆ. ಆದ್ರೂ ಕೂಡ ಮುಂದೆ ಬೇರೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ, ಆಯ್ತಾ? ಡಾಕ್ಟರ್ಗಳು ಇರ್ತಾರೆ, ಒಬ್ಬ ಡ್ಯೂಟಿ ಡಾಕ್ಟರ್ ಅಂತ ಆಗ್ತಾರೆ 5 ಗಂಟೆ ಮೇಲೆ. ಅದ್ರ ಬದಲು ಒಂದು 3 ಜನರಲ್ ಮೆಡಿಸಿನ್ ಒಬ್ಬ ಕಂಪಲ್ಸರಿ ಇರಂಗ್ ಮಾಡಿ. ಜನರಲ್ ಮೆಡಿಸಿನ್ ಆದ್ರೆ ಬಂದದ್ಕೆ ಯಾವತ್ಕಾರ ಒಂದ್ ಚುಚ್ತಾನೆ, ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು. ಆತ ಈ ಅನಾಸ್ಲಿಸಿಯಾ ಡಾಕ್ಟ್ರು ಏನ್ ಕೊಡ್ತಾರೆ ಟ್ರೀಟ್ಮೆಂಟ್, ಡಿಸ್ಕಸ್ ಮಾಡಿ ಮತ್ತೆ ದಯವಿಟ್ಟು
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.